ರವಿಬಳಗೆರೆ ಅಂದ್ರೆ ನೀವು ಎಲ್ಲರೂ ಏನು ತಿಳ್ಕೊಂಡಿದ್ರಿ ಗೊತ್ತಾ? ಒಬ್ಬ ಹೊರಟ ಬ್ಲ್ಯಾಕ್ ಮೇಲ್ ಇಷ್ಟು ಹೌದಲ್ಲ, ಹಾಗೆಲ್ಲ ನೀವು ತಿಳ್ಕೊಂಡಿದ್ದ ಅಲ್ಲ. ಸರ್ ನಿಜಕ್ಕೂ ಗುಂಡಗಳಿರ್ಲಿಲ್ವಾ ಅವ್ರ ಹತ್ರ ಅಂತ? ಗುಂಡಗಳಿದ್ರ? ಅದೆಲ್ಲ ಇಲ್ಲ. ಆ ಮಗು ಮನಸ್ಸಿತ್ತು ಅವನ ಹತ್ರ. ನನ್ನ ಹತ್ರ 5 ಕಾರಿವೆ, ನಮ್ಮ ಅಮ್ಮ ಇಲ್ಲ ಕಣ್ರಿ. ಪ್ರಾಣ ಹೋಗುವಷ್ಟು ಕಡಿಮೆ ಸಮಯವಿದೆ, ತಕ್ಷಣ ನನ್ನನ್ನು ಭೇಟಿ ಆಗುವಂತ. ಬರ ನಿನ್ನಕ್ಕಾಗತ್ತೀನಿ ಬರೋ ಅಂತ ಏನು ಮನೆ ಪ್ರಾಣ ಏನು ಹೋಗುತ್ತೆ ಅಂತ ಏನಿಲ್ಲ. ಒಡ್ಡು ಬಾಯಿಲ್ಲ ಯಾರು ಬಂದಿದ್ದಾರೆ ನೋಡು ಅಂದ್ಕೊಳ್ಳೋಣ. ಗೊತ್ತಿಲ್ಲ, ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ಅದಕ್ಕೆ ಇವ್ರು ಯಾರು ಗೊತ್ತಾ? ಲಂಕೇಶ್ ಪತ್ರಿಕೆ ಆರ್ಟಿಸ್ಟು ಪುಂಡ್ಲಿಕ. ಓ ಸರ್ ನಮಸ್ಕಾರ ನಿಮ್ಮನ್ನ ಕಾಯ್ತಾ ಇದೀವಿ. ಪ್ರಾಣ ಹೋಗೋದು ಅಂತಂದಲ್ಲೋ ಅಂತ. ಪ್ರಾಣ ಕಳಿತೀವಿ ನಿಮ್ದು ಅಂತ. ಏನ್ ಮಾಡ್ತೀರಿ ಮಾಡ್ರಿ ಅಂತಂದ್ರೆ, ಯಾವುದೇ ಅಂಗದಲ್ಲಿ ತಗೊಂಡ್ರು ಕೂಡ ನಾವು ಬರದ ತಕ್ಷಣ ತೇಜೋವಧೆ ಮಾಡ್ತಾನೆ, ಇಲ್ಲ ದುಡ್ಡು ಕೇಳ್ತಾನೆ, ಇನ್ನೊಂದು ಮಾಡ್ತಾನೆ. ರವಿ ಬೆಳಗೆರೆ ಒಡನಾಟ ಹೇಗಾರ? ಇಲ್ಲಿ ಬೆಂಗಳೂರಿಗೆ ಹೋದಾಗೆಲ್ಲ ಒಬ್ಬ ಅಶೋಕ್ ಜರಗನಹಳ್ಳಿ ಅಂತ ಅನ್ನೋರ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೆ. ಈಗ ಅವತ್ತು ಲಂಕೇಶ್ ಪತ್ರಿಕೆಗೆ ಹೋಗ್ಬೇಕಾದ್ರೂ ಅಶೋಕ್ ಜರಗನಹಳ್ಳಿ ಮನೆಯಿಂದಾನೆ ಹೋಗಿದ್ದೆ. ಅಶೋಕ್ ಜರಗನಹಳ್ಳಿ ನನ್ನ ಜೊತೆ ಬಂದಿದ್ರು. ಅವರು ನನ್ನ ಜೊತೆ ಒಡನಾಡಿ. ಅವರು ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಬರ್ತಿದ್ರು. ಅವರು ಒಂದು ಭಾಳ ದಿವಸದಿಂದ ಒಂದು ಹೋರಾಟ ಇತ್ತು. ಏನು ರವಿ ಬೆಳಗೆರೆನ ಪರಿಚಯ ಮಾಡಿಕೊಡ್ರಿ, ರವಿಗೆರೆನ ಪರಿಚಯ ಮಾಡಿಕೊಡ್ರಿ ಅಂತ ಅವರು ಕೇಳ್ತಾ ಇದ್ರು. ಹೆಂಗೋ ಅವತ್ತು ಊರಿಗೆ ಹೊಂಟಿನ ಇವರು ಭಾಳ ದಿವಸದಿಂದ ನಾನು ನೋಡ್ಕೊಂಡಾರ. ಮತ್ತು ಸ್ನೇಹದ ಒಂದು ಹಸ್ತಚಾರ ಅಂತ ಅನ್ನೋ ಕಾರಣಕ್ಕೆ ಸಹಜವಾದ ಸ್ನೇಹದಿಂದ ನಾನು ರವಿ ಬೆಳಗೆರೆ ಭೇಟಿ ಮಾಡಕ್ಕೆ ಹೋದೆ. ಅವಾಗಲೇ ನನಗೆ ಹಾಯ್ ಬೆಂಗಳೂರು ಸ್ಟಾರ್ಟ್ ಆಗಿತ್ತು. 23 ಸಂಚಿಕೆಗಳು ಬಂದಿದ್ದು. 23 ಸಂಚಿಕೆಗಳು ಬಂದಿದ್ದು. ನಾನು ಇವರಿಗೆ ಬೆಳಗ್ಗೆ ಹೇಳೀನಿ ಲಂಕೇಶ್ ಅವ್ರಿಗೆ 12ವರೆಗೂ ಏನೋ ಒಂದು ಆರ್ಟಿಕಲ್ ಬರ್ಕೊಡು ಅಂತಂದ್ರೆ ಬರ್ಕೊಟ್ಟು ಸಾಯಂಕಾಲ ಅಲ್ಲಿ ಹೋದ್ರಾಯ್ತು ಅಂತ ಸಾಯಂಕಾಲ ಹೋದ್ವಿ. ರಾತ್ರಿ ಬಸ್ಸು ಹಾಯ್ ಬೆಂಗಳೂರು ಲಂಕೇಶ್ ಆಫೀಸ್ನಿಂದ ಹಾಯ್ ಬೆಂಗಳೂರಿಗೆ. ಅವತ್ತೇ ಇಲ್ಲಿ ಮುಗಿದೈತಿ, ಅಲ್ಲಿ ಹೋದೆ. ಹೋದ ತಕ್ಷಣ ರವಿ ಬೆಳಗೆರೆ ಇವನ ಕಾಟಕ್ಕೆ ನನಗೇನು ನೋಡಬೇಕು ಅಂತಿದ್ರಿ. ನನಗೆ ಮೊದಲಿಂದ ಸ್ನೇಹಿತ ರವಿ ಇಲ್ಲಿ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಅಶೋಕ್ ಕಟ್ಕರ ಆಫೀಸಲ್ಲಿ ಇದ್ದಾಗ ಪರಿಚಯ ಆಯಿತು. ಅಲ್ಲಿದ್ದಾಗ ಪರಿಚಯ ಆಯ್ತು? ಹೌದೌದು. ಅಲ್ಲಿ ಕಥೆಗಾರ ಚಂದ್ರಕಾಂತ್ ಒಡ್ಡು ಮತ್ತು ಅವರು ಕೆಲಸ ಮಾಡ್ತಾ ಇದ್ರು. ಚಂದ್ರಕಾಂತ್ ಒಡ್ಡು ನಾರಿ ಹಳ್ಳದ ದಂಡೆಯಲ್ಲಿ ಅಂತನ್ನುವಂಥ ಒಂದು ಕಥಾ ಸಂಕಲನ ಚಿತ್ರ ಬರೆಸ್ಲಿಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ರವಿ ಬೆಳಗೆರೆ ಸಣ್ಣೂರ್ಲಿದ್ದಾಗ ಒಂದು ಪತ್ರ ಬರೆದಿದ್ದ. ಪ್ರಾಣ ಹೋಗುವಷ್ಟು ಕಡಿಮೆ ಸಮಯ ಇದೆ, ತಕ್ಷಣ ಬಂದು ನನ್ನನ್ನು ಭೇಟಿ ಮಾಡುವಂತ ಪತ್ರ ಬರೆದಿದ್ದ ಅವ ಭೂಪ. ಓ ಏನು ಮಾತು! ಏನು ಎಳೇನು ಅಲ್ಲ ಸರ್, ಇರ್ಬೇಕಾ ಇರಬಾರ್ದು ಅಂತ. ಏನು ಸಾಕತ್ತೇನೋ ಏನು ಕತ್ತಿನೋ ಏನಿಲ್ಲ, ಓಡಿಸಪ್ಪ. 10:30 11 ಗಂಟೆಗೆ ಬಂದೆ. ನಮ್ಮ ಲೈಬ್ರರಿ ಹತ್ರನೇ ಪೋಸ್ಟ್ ಆಫೀಸ್ ಅದು ಸಣ್ಣೂರು. ಫಸ್ಟ್ ಬರೋದು ನನಗೆ ಪೋಸ್ಟು. ಕೊಟ್ಟನು 10:10 11 ಗಂಟೆಗೆ ಲೈಬ್ರರಿ ಕ್ಲೋಸ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ನಾನು ಬರಲ್ಲ ಸರ್, ನನ್ನ ಸಹೋದ್ಯೋಗಿ ಒಂದು ಪತ್ರ ಇದನ್ನು ಲೆಟ್ರ್ ಇಟ್ಟು ಹೋದೆ. ಹುಡುಗಡು ಹೋಗ್ತೀನಿ, ಒಂದು ಕಪ್ ಟೀನೂ ಕುಡ್ದಿಲ್ಲ, ಹಂಗೆ ಹೋದೆ. ಹೋಗ್ತೀನಿ, ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ನಕ್ಕೋತ ಕೂತ್ಕೊಂಡಿದ್ದಾನೆ. ಮರ ಏನು ಬರ ನಿನ್ನಕ್ಕಾಗತ್ತೀನಿ ಬರೋ ಅಂತ. ಏನು ಮನೆ ಪ್ರಾಣ ಏನು ಹೋಗುತ್ತೆ ಅಂತ ಏನಿಲ್ಲ. ಒಡ್ಡು ಬಾಯಿಲ್ಲ ಯಾರು ಬಂದಿದ್ದಾರೆ ನೋಡು ಅಂದ್ಕೊಳ್ಳೋಣ. ಗೊತ್ತಿಲ್ಲ, ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ಅದಕ್ಕೆ ಇವ್ರು ಯಾರು ಗೊತ್ತಾ? ಲಂಕೇಶ್ ಪತ್ರಿಕೆ ಆರ್ಟಿಸ್ಟು ಪುಂಡ್ಲಿಕ. ಓ ಸರ್ ನಮಸ್ಕಾರ ನಿಮ್ಮನ್ನ ಕಾಯ್ತಾ ಇದೀವಿ. ಪ್ರಾಣ ಹೋಗೋದು ಅಂತಂದಲ್ಲೋ ಅಂತ. ಪ್ರಾಣ ಕಳಿತೀವಿ ನಿಮ್ದು ಅಂತ. ಏನು ಮಾಡ್ತೀರಿ ಮಾಡ್ರಿ ಅಂತಂದ್ರೆ, ಇಲ್ಲ ಇವ್ರದೊಂದು ಮದುವೆ ನಾಳೆ ಸಂಡೇ ಮದುವೆ ಐತೆ, ಅವತ್ತು ಇವ್ರದೊಂದು ಪುಸ್ತಕ ಬಿಡುಗಡೆ ಆಗ್ಬೇಕು, ಅದಕ್ಕೆ ಕವರ್ ಡಿಸೈನ್ ಆಗ್ಬೇಕು. ನನಗೆ ಕವರ್ ಪೇಜ್ ಡಿಸೈನ್ ಆಗ್ಬೇಕು ಅಂದ್ಕೊಳ್ಳೋಣ. ಒಂದು 2-3 ಟೈಮ್ ಎಷ್ಟು ದಿವಸ? ಒಂದು 2 ದಿವಸ ಅಂತಂದು ನಾ ಏನು ಹೇಳಿನಿ, ಪ್ರಾಣ ಹೋಗುವಷ್ಟು ಕಡಿಮೆ ಟೈಮು, ಕೂತ್ಕೊಂಡು ಇಲ್ಲಿ ಬರ್ದು ಹೋಗ್ಬೇಕು ನೀವು ಅಂತಂದ. ಏನು ಮಾಡ್ತೀರಿ ಇಂಥ ಈಗ ಹೇಳ್ತಾನೆ. ರವಿ ಬೆಳಗೆರೆ ಒಂದು ಮನೆ ಇದ್ದಿದ್ದಂಗೆ ಹಂಗೆ ಅದು ಮತ್ತೆ ಹೋಗಿ ಬರ್ಕೊಟ್ಟಪ್ಪ. ಅವಾಗಲೇ ಬರದೆ ನಾರು ಹಳ್ಳದ ದಂಡೆಯಲ್ಲಿ ಅಂತ ಅದು ಕಥಾ ಸಂಕಲನ ಪ್ರಿಂಟ್ ಆಯ್ತು. ಮಾಡೋದು ಆ ಒಂದು ಪರಿಚಯ ಇತ್ತು. ಪರಿಚಯ ಇತ್ತಾ
ಇಲ್ಲಿ ಹೋದಪ್ಪ ಅಂದ್ರೆ ಒಂದು ಹಿಂಗೊಂದು ಕಾಟಿನ ಮೇಲೆ ಒಂದು ಇದು ಚಾಪೆ, ಗಾದಿನೂ ಇರಲಿಲ್ಲ, ಒಂದು ಕಾಟು, ಸಾಮಾನ್ಯ ಕಾಟು, ಓಕೆ, ಸಾಮಾನ್ಯ ಕಾಟು ಆದ್ಮೇಲೆ ಚಾಪೆ ಮೇಲೆ ಅಡ್ಡ ಬಿದ್ದು ಬರಿತಾ ಇದ್ದ. ನಾನು ಹಿಂಗೆ ಬಂದೆ, ತಲೆ ಎತ್ತು ನೋಡ್ದ, ಆ ನೆರಳು ಬೀಳುತ್ತಲ್ಲ ಬೆಳಕಿಂದು, ಓಕೆ, ನೋಡ್ದ, ಪೇಪರ್ ಪೆನ್ ತೆಗಿಟ್ಟು ಇದು ಓಡ್ ಬಂದು ಗಪ್ಪನ ಹಿಂಗೆ ಅಪ್ಕೊಂಡ. ಹೆಂಗೆ ಅಂತಂದ್ರೆ ಮಕ್ಕಳು ನನ್ನ ಅಪ್ಕೊಂತಾರಲ್ಲ, ಶಾಲೆಯಿಂದ ಬಿಟ್ಟು ಬಂದು ಮಕ್ಕಳನ್ನ ಹಿಂಗೆ ಅಪ್ಕೊಂತೀವಿ ನೋಡಿ ನಾವು ಸಹಜವಾಗಿ, ಗಪ್ಪನ ಹಿಂಗೆ ಅಪ್ಕೊಂಡ. ಬಿಡೋ ಮರ ಅಂತಂದ್ರೆ ನಾನು ಇನ್ನು ಬಿಡೋಕಲ್ಲಿ ಹಿಡಿದಿದ್ದು ಅಂತ. ಬಿಡೋ ಮರ ಅಂತ ನಾನು ಬಿಡಕ್ಕಲ್ಲ ನಾ ಹಿಡಿದಿದ್ದು. ನೀನು ಇವತ್ತು ಬರ್ತೀಯ ನಾಳೆ ಬರ್ತೀಯ ಅಂತ 3 ದಿವಸದಿಂದ ಕಾಕತ್ತಿದ್ದೆ ನಿನಗೆ, ನಾನು ಇವತ್ತು ಬಂದಿದ್ದೆ ನೀನು ಅಂತ ಅವಾಗ. ಬಂದಲ್ಲ ಬಿಡು, ಅಲ್ಲ 3 ದಿವಸದಿಂದ ವೇಟ್ ಮಾಡ್ತಾ ಇದ್ದೀನಿ ನಿನ್ನ ಸಲಗೆ, 3 ದಿವಸದ ವೇಟ್ ಮಾಡ್ತಾ ಇದ್ದೀನಿ ನಾನು, ನೀನು ಇವತ್ತು ಬಂದಿದ್ಯಾ, ಬಿಡಲ್ಲ ನೀನು. ಬಿಡೋ ಮರೆಯ, ನನಗೊಂದು ಕೆಲಸ ಆಗಬೇಕು, ನೀ ಬೇಕು ನನಗೆ. ಸಿಕ್ಕಿನಲ್ಲ ಅಂತಂದೆ, ಸಿಕ್ಕಿನಲ್ಲ, ಹಂಗಲ್ಲ ಕಲಾವಿದ ಆಗಿಬೇಕು ನನಗೆ ಅಂತ. ಸಿಕ್ಕಿನ ಮರೆಯ ಬಿಟ್ಟು ಕೈನಾರ ಬಿಡು ನೀನು ಅಂತಂದೆ. ನನಗೆ ನೀನು ಕೆಲಸ ಆಗಬೇಕು, ಮಾಡ್ಕೊಡ್ತೀನಿ ಅಂದ್ರೆ ಬಿಡ್ತೀನಿ ಅಂತ. ಬಿಡೋ ಮರೆಯ ಅಕ್ಟೋಪಸ್ ಹಿಡ್ದಂಗ್ರಿ, ಅಕ್ಟೋಪಸ್ ಹೆಂಗಿರ್ತದಲ್ಲ ಸಕಲ ಜೀವಗಳನ್ನ ಹಿರ್ತೈತೆ ನೋಡ್ರಿ ಅದು, ಹಂಗ ಒಂಥರ ಮಗು ಇದ್ದಂಗ ಅವ. ಬೆಳಬೆಳಗ್ಗೆ ಅಂದ್ರೆ ನೀವು ಎಲ್ಲರೂ ಏನ್ ತಿಳ್ಕೊಂಡಿದ್ರಿ ಗೊತ್ತಾ, ಒಬ್ಬ ಹೊರಟ ಬ್ಲಾಕ್ ಮೇಲ್ ಇಷ್ಟು, ಹೌದಲ್ಲ, ಹಾಗೆಲ್ಲ ನೀವು ತಿಳ್ಕೊಂಡಿದ್ದ. ಏನು ಭಾಳ ಹೊರಟವ, ಅವನ ಹತ್ರ ಗುಂಡಗಳಿದ್ದಾರೆ ಅಲ್ಲ. ಸೊ ನಿಜಕ್ಕೂ ಗುಂಡಗಳಿರ್ಲಿಲ್ವಾ ಅವ್ರ ಹತ್ರ ಅಂತ? ಗುಂಡಗಳಿದ್ರ? ಅದೆಲ್ಲ ಇಲ್ಲ, ಆ ಮಗು ಮನಸ್ಸು ಇತ್ತು ಅವನ ಹತ್ರ. ಮಗು ಮನಸ್ಸು ಹೆಂಗೆ 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 ಗೊತ್ತಾ ಅಂದ್ರೆ, ಬೀರ್ಬಲನ ಕತೆ ಗೊತ್ತಲ್ಲ ನಿಮ್ಗೆ? ಏನು ಬಾರಿ ಚಂಡಿ ಬರೀ ಹಠ ಮಾಡ್ತಿತ್ತಂತ ಅವನ ಮಗ, ಆಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಮಗು ಹಠ ಮಾಡ್ತಾ ಇದ್ದು, ಏನ್ ಬೇಕು ಆನೆ ಬೇಕು ಅಂತ. ಅದೇನ್ ದೊಡ್ಡ ಅವ ಮಂತ್ರಿ ಆನೆ ತರಿಸ್ಕೊಟ್ಟ, ಆನೆ ತರಿಸ್ಕೊಟ್ಟ ಮಂತ್ರಿ ಅವ ಅಂತೂ ಹೊಂಡಾಗ ಇಲ್ಲ ಮಾತಾಡಕತ್ತಂದ. ಮತ್ತೇನ್ ಬೇಕು, ನನ್ಗೊಂದು ಗಿಂಡಿ ಬೇಕು. ಎಲ್ಲಿ ಗಿಂಡಿನ, ಅದೇನು ದೊಡ್ಡದ ಅವ್ರಿಗೆ, ಗಿಂಡಿ ತಂದು ಕೊಟ್ಟು ಹಿಂಗೆ ಹೊಂಟ. ಇಲ್ಲ ನೀವು ಹೋಗಂಗಿಲ್ಲ, ಏನು ಈ ಗಿಂಡಿ ಒಳಗೆ ಆನೆ ಕುಂದಿಸೋ, ಹಿಂಗೆ ಹಠ ಮಾರಿತಾನ. ಬೆಳಗ್ಗೆ ಹಠ ಮಾರಿತಾನೆ ಎಂಥದ್ದು ಅಂತಂದ್ರೆ, ಅಂತ ಹಠ ಮಾರಿತಾನ. ಮಗುವಿನ ಮನಸ್ಸು, ಗೆಳತನ ಅಂದ್ರೆ ಪ್ರಾಣ ಅವನಿಗೆ. ಏನು ಅಂತ ಬಂದಿದ್ದೀನಲ್ಲ ಬಿಡುವ ಬಿಡಲ್ಲ. ಸುಮಾರು ಒಂದು 5-10 ನಿಮಿಷ ಇದೆ ನಾಟಕ ನೋಡೋರಿಗೆ. ನಾವು ಅಶೋಕ್ ಜರ್ನಲ್ ನನ್ನ ಗೆಳೆಯ ಅವ್ನು ನೋಡ್ಕೊಂತ ಪಕ್ಕ 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 ಏನು ಅವ್ರು ಹೇಳ್ದಂಗೆ ಕೇಳ್ರಿ ನೀವು ಅಂತ ನಾವು ನಂದ. ಹ್ಞೂ ಅಂತೀನಲ್ಲ ಮರ, ನೋಡ ಮತ್ತೆ ಮಾಡಬೇಕು ಅಂತ. ಆಯ್ತು ಮಾಡ್ಕೊಡ್ತೀನಿ ಅಂತ ಬಿಟ್ಟು ಕೇಳೋಣ. ನನಗೊಂದಿಷ್ಟು ಚಿತ್ರ ಬೇಕು ಅಂತ. ರವಿ ದಯಮಾಡಿ ಕ್ಷಮಿಸಪ್ಪ, ನಾನು ಚಿತ್ರ ಬರೆಯೋದನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಎಂದೆ. ಚಿತ್ರ ಬರೆಯುವುದನ್ನು ಕಳ್ಕೊಂಡಿದ್ದೀನಿ ಅಂತಂದೆ. ಅಂತ ಕೇಳಕ್ಕೆ ರೆಡಿ ಇಲ್ಲ ಅವ. ಹೆಡ್ಲೈನ್ ಬರೆಯಕತ್ತಾನ ಕುತ್ಕೊಂಡು. ನಾನು ಬರೆಯೋಕ್ಕಾಗಲ್ಲ ನನಗೆ, ನಾನು ಇವಾಗ ಸಂಜೆಗೆ ಊರಿಗೆ ಹೋಗ್ತೀನಿ ಅಂತ. ಅದು ಏನೂ ಇಲ್ಲ, ತಗೋ ಇವನು ಹೆಡ್ಲೈನ್ ಬರ್ಕೊಡು, ಇದಕ್ಕೊಂದು ಲೋಗೋ ಬರ್ಕೊಡು. ಕಾಲಮ್ ಚಿತ್ರಗಳು ತಂದಿರ್ತಿದ್ವು, ಕಾಲಮ್ ಚಿತ್ರಗಳು ಅವಾಗ. ಪ್ರತಿಯೊಂದಕ್ಕೂ ಒಂದು ಯಾವುದೋ ಒಂದು ಇದಕ್ಕೆ ಒಂದು ಚಿತ್ರ ಬರಿತೀನಿ, ಅದಕ್ಕೊಂದು ಹಂಗೆ ಒಂದು ಕಾಸುಬಾತು, ಲವಲವಿಕೆ ಅಂತ ಹೇಳಿ ಹೋಗೋ ಕಾರಣ. ಅವಾಗ ಇದು ಇತ್ತು, ಮಾಟಗಾತಿ ನಡೀತಾ ಇತ್ತು. ಮಾಟಗಾತಿ ಶುರುವಾಗಿತ್ತು. ಮಾಟಗಾತಿ ಆನಂತರ ಲವಲವಿಕೆ, ಏನು ಪತ್ರಗಳು, ಹೀಗೆ ಒಂದು 7-8 ಪತ್ರಗಳಿಗೆ ಏನು ಇನ್ನೊಂದು ಯಾವುದದು ಪಾಪಿಗಳ ಲೋಕದಲ್ಲಿ ಇನ್ನೆಲ್ಲ ಹೆಡ್ಲೈನ್ ಬರ್ಕೊಟ್ಟ. ಮತ್ತು ಕಾಸ್ಬಾತದ್ದು ಒಂದು ಬಾಟಮ್ ಐಟಮ್ ಅಂತ ಒಂದು ಎಲ್ಲ ಹೆಡ್ಲೈನ್ ಬರ್ಕೊಟ್ಟು ಇವಕ್ಕೆ ಅಕ್ಷರ ಬರ್ಕೊಡ್ಬೇಕು ನನಗೆ. ದೇವರಾಣಿಗೆ ನನಗೆ ಬರೆಯೋಕ್ಕಾಗಲ್ಲ, ನನಗೆ ಆ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀ ಚಿತ್ರ ಬರೀಬಿಡ್ತೀನಿ. ಹಠ ತಗೊಂಡು ಕೂತ.
ರೀ ಅವ್ರಷ್ಟು ಕೇಳೋದು ಹೆಚ್ಚ ನೀವು ಬರ್ಕೊಡೋದೆ ಬರೀ ರೀ ಅಂತ ನಮ್ಮ ಗೆಳೆಯ ಅಶೋಕ್ ಜರ್ನಳ್ಳಿ. ಹಾಂ ಹಾಂ ಏನು ಸರ್ ನಾನು ಅಂಥ ಲಂಕೇಶ್ ಪತ್ರಿಕೆ ಬಿಟ್ಟು ಬಂದೀನಿ. ಇದು ಅವತ್ತ ಬೆಳಗ್ಗೆ ಲಂಕೇಶು, ಸಾಯಂಕಾಲ ಬೆಳಗ್ಗೆ ಹಂಗೆ ನನ್ನ ಪೀಕ್ಲಾಟ ನೋಡ್ರಿ. ಓಕೆ. ಏನು ಎರಡರ ನಡುವೆ ನೋನಿ ಅಡ್ಕೊತ್ತಿನ ಸಿಕ್ಕಂಕ ಅದನ್ನ ಹೆಂಗೆ ಬಿಡಿಸ್ಕೊಂಡು ಬಂದೆ, ಇದನ್ನು ಬಿಡಿಸ್ಕೊಳಕ್ಕಾಗಲ್ಲ. ಸಿಕ್ಬಿಟ್ಟೇನೆ ಅಂದ್ಕೊಂಡು ಬರ್ಕೊಡ್ತೀನಿ ಅಂದ್ರೆ, ಇಲ್ಲ ನಾ ಊರಿಗೆ ಹೊರ್ತೀನಿ. ಊರಿಗೆ ಯಾರು ಬಿಡ್ತಾರೆ ನಿನ್ನ? ಹಾಂ ಊರಿಗೆ ಹೋಗಂಗಿಲ್ಲ, ಇಲ್ಲೇ ಏ ಬಾಗ್ಲಾಕ ಹಂಗೆ ಹಿಂಗೆ ಗುಂಡಾಗಿರಿ ಅವಂದು. ಗುಂಡಾಗಿರಿ ನೀವೆಲ್ಲ ಏನು ತಿಳ್ಕೊಂಡಿದ್ರಿ? ಭಾಳ ಗುಂಡಾಗಿರಿ ಮಾಡ್ತಿದ್ದ ಸಂಕೋಲೆ ಅಂತಾರಲ್ಲ, ಸಂಗೋಲೆ ಅಂದ್ರೆ ಪ್ರೀತಿಯ ಸಂಕೋಲೆ. ಒಮ್ಮೊಮ್ಮೆ ಕೆಲಸ ಆದಾಗ ಇದು ಮಾಡ್ತಾರೆ, ಟವರ್ ಮಾಡ್ತಾರ. ಅದು ಅದೇನು ತಪ್ಪೇನಲ್ಲ. ಆ ಟೈಮ್ನಾಗ ಹೋಗ್ಬೇಕದು ಪತ್ರಿಕೆ. ಈಗ ಬುಧವಾರ ಪ್ರಿಂಟ್ಗೆ ಹೋಗ್ಬೇಕು, ಬುಧವಾರ ಪ್ರಿಂಟ್ಗೆ ಹೋಗ್ಬೇಕು ಅಂತಂದ್ರೆ ಬುಧವಾರ ಅನ್ನೋದ್ರೊಳಗೆ ಎಲ್ಲ ಕೆಲಸ ಆಗ್ಬೇಕು. ಆ ಕಾರಣಕ್ಕೆ ಮಾಡಿದೆ. ಅವ್ರು ಅಂತಾರೆ ನಾನು ಬರೋಕ್ಕಾಗಲ್ಲ ಅಂತಂದ್ರೆ, ಇಲ್ಲ ನಾ ಎಲ್ಲ ಬರ್ತೀನಿ ಬಿಡಿ ಸರ್ ಅಂತಂದು ಹೇಳಿ ತೊಗೊಂಡು ಮನೆಗೆ ಬಂದ್ವಿ. ನನಗೆ ಹೋಗೋಕೆ ಇವನು ಬಿಡಲಿಲ್ಲ. ರಾತ್ರಿ ಕುತ್ಕೊಂಡು ಅದು ಹೆಂಗೆಂಗೋ ತಿಣ್ಕಾಡಿದೆ. ತಿಣಕಿದ್ರು ಅದು ತಿಣಕಾಡಿ ಏನೇನೋ ಒಂದು ಅಕ್ಷರ ಬರೆದೆ, ಖಾಸ್ ಬಾತ್ ಅದನ್ನು ಬರೆದೆ. ಆನಂತರ ಒಂದು ಇನ್ನೊಂದು ಲವಲವಿಕೆಗೆ ಒಂದು ಚಿತ್ರ ಬರೆದೆ. ನಂತರ ಹಿಂಗೆ ಅವು ಎಲ್ಲಕ್ಕೂ ಕಾಲಮ್ಗೆ ಹಂಗೆ ಶುರು ಆಗ್ಬಿಟ್ಟು ನನಗೆ ಆಶ್ಚರ್ಯ ಶುರು ಆಗಿಬಿಟ್ಟು. ಮತ್ತು ಖಾಸ್ ಬಾತ್ಗೆ ಒಂದು ಚಿತ್ರ ಬರೀಬೇಕಂತ ಅನ್ನಿಸ್ತು. ಚಿತ್ರನೂ ಬರೆದೆ. ಹಿಂಗಾರು ಬಿಡಲಿ ಅಂತಂದ್ರೆ ಒಂದು ಸ್ವಲ್ಪ ಗುಂಡು ಪ್ರಿಯ ಅಲ್ಲ, ಒಂದು ಯಾವುದು ಅಂತಂದರೆ ಗ್ಲಾಸ್ ಇರ್ತದಲ್ಲ, ಗ್ಲಾಸಿನೊಳಗೆ ರವಿ ಬೆಳಗೆರೆ ಡಬ್ಬ ಗ್ಲಾಸಿನೊಳಗೆ ಬಿದ್ದಂಗೆ ಚಿತ್ರ ಬರೆದೆ. ಗ್ಲಾಸಿನೊಳಗೆ ಡಬ್ಬ ಬೋರ್ಲಾಗಿ ತುಂಬಿದೆ, ಅದು ಹೊರ ಚೆಲ್ತೈತಿ, ಕಾಲು ಮಾತ್ರ ಹೊರಗಿದಾವೆ. ಆ ರವಿ ಬೆಳಗೆರೆ ಚಿತ್ರ ಬರೆದೆ. ಕಾಸ್ಬಾತಿಗೆ ಅವ ಯಾವಾಗಲೂ ಸಿಗರೇಟು ಅಥವಾ ಗುಂಡು ಎರಡು ಚೈನ್ ಸ್ಮೋಕರ್. ಅದು ನನಗೆಲ್ಲ ಮೊದಲಿಂದ ಗೊತ್ತಿತ್ತಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ಬರೆದೆ. ಬರೆದು ಮರುದಿವಸ ತೊಗೊಂಡಿದ್ದೆ. ನನಗಿದು ಬೇಕಾಗಿತ್ತು. ಏನು ಹಂಗಾಗಿ ಅದು ಕಾಸ್ಬಾ ಚಿತ್ರ ನೋಡಿದ್ವಿ. ಶೇಡು ಸೇಡ್ ತೀರ್ಸ್ಕೊಂಡಿದ್ಯಾ ಅಂತಂದ. ಅದು ಆ ವಾರನ ಪ್ರಿಂಟ್ ಹಾಕಿದ್ದದ. ಕಾಸ್ಬಾ ಚಿತ್ರ ಪ್ರಿಂಟ್ ಮಾಡಿ ಮಾತ್ರ ಅದನ್ನ ನೋಡ್ಕೊಂಡು ಕಾಸ್ಬಾತ್ ಬರೆದ. ತನ್ನ ಗುಂಡಿನ ಪ್ರಿಯತೆ ಹೆಂಗಿತ್ತು ಅಂತ ಅವನಿಗೆ ಹೇಳಿ ಕೇಳ್ಬೇಕಾ. ಮತ್ತು ರವಿಗಳಿಗೆ ಕಥೆಗಳು ನನಗೆ ಗೊತ್ತಿತ್ತು. ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಒಂದೇ ದಿವಸ ಅಲ್ಲಿ ಒಂದು ದಿವಸ ಬಿಟ್ಟಿನಿ, ಇಲ್ಲಿ ಜಾಯ್ನ್ ಆಗಿದ್ದೀನಿ. ಮುಂದೆ ಪಿ ಲಂಕೇಶ್ವರ ಎಂದು ಭೇಟಿ ಮಾಡಲಿಲ್ಲ. ಅವ್ರು ಪತ್ರ ಬರೆದ್ರು, ಅವರು ಸಿಬ್ಬಂದಿಗಳು. ಯಾರ್ಯಾರು ಕೇಳ್ತಾರೆ ಅಂತ ನೀವು ಎಲ್ಲರಿಗೂ ಚಿತ್ರ ಬರಬೇಡಿ. ನನ್ನ ಕಲಾವಿದ ಅಂತ ಅನ್ನುವಂಥದ್ದು ಒಂದು ಪ್ರೀತಿ ಇರ್ತದಲ್ಲ, ಅದು ರವಿ ಬೆಳಗೆರೆ ಬೇರೆ ಅವ್ರ ಬಗ್ಗೆ ಸ್ವಲ್ಪ ಅಗೇನೆಸ್ಟ್ ಒಂದಿಷ್ಟು ಬೇರೆ ಶುರು ಮಾಡಿದ್ದ. ಅವಾಗ ನಾನು ಆ ಕಡೆ ಹೋಗಿಲ್ಲ ಅಂತ ಗೊತ್ತು ಅವ್ರಿಗೆ. ಯಾಕಂದ್ರೆ ನಾನು ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಜಾಗದಾಗ ಕೂತ್ಕೊಂಡು ಅಲ್ಲಿ ಕಳಿಸ್ಬಿಡ್ತಿದ್ದೆ ನಾನು. ಅಲ್ಲಿ ಹೋಗಿ ಕೂತ್ಕೊಂಡು ಬರೀತಿದ್ರೆ ಅವ್ರು ಹೇಳ್ದಂಗೆ ಬರೆಯವಲ್ಲ, ನನಗೆ ತಿಳ್ದಂಗೆ ಬರೆಯವ ಅವರು. ಅಂದರೆ ಇನ್ನೊಂದು ಏನು ಅಂದರೆ, ಪ್ರತಿಯೊಂದು ಪತ್ರಿಕೆಗೂ ಒಂದು ಪಾತಳಿ ಇರ್ತೈತೆ. ಒಂದೊಂದು ಪಾತಳಿ ಹೆಂಗೆ ಆ ಒಂದೊಂದು ಪತ್ರಿಕೆಯ ಮನೋಭಾವಗಳು ಬೇರೆ ಇರ್ತವೆ, ಧ್ಯೇಯೋದ್ದೇಶಗಳು ಬೇರೆ ಇರ್ತವೆ. ಹಂಗೆ ನಾನು ಲೈಬ್ರರಿಯನ್ ಆಗಿರೋದ್ರಿಂದ ಪತ್ರಿಕೆಯ ಪಾತಳಿಯನ್ನು ಮತ್ತು ಅದರ ಮನೋಭಾವವನ್ನು, ಅದರ ಓಟವನ್ನು ನಾನು ಸ್ವಲ್ಪ ಸಂಪೂರ್ಣ ಗ್ರಹಿಸ್ತಿದ್ದೆ ಅಂತಂದು ಹೇಳಾರೆ. ಸ್ವಲ್ಪ ಗರ್ವದ ಮಾತಾಗುತ್ತೆ. ಒಟ್ಟಾರೆ ಆ ಓಟಕ್ಕೆ ತಕ್ಕಂಗೆ ನಾನು ಚಿತ್ರ ಬರ್ತಿದ್ದೆ. ಓಕೆ. ಇದು ಲಂಕೇಶ್ಗೆ ಸಂಬಂಧಪಟ್ಟಂತೆ ಲಂಕೇಶ್ ಅವರ ಒಂದು ಆ ಒಂದು ಚಿತ್ರಗಳ ಬೇರೆ, ಈ ಪತ್ರಿಕೆ ಒಂದು ಚಿತ್ರಗಳ ಬೇರೆ. ಅಂದ್ರೆ ಈ ಸಂಪಾದಕನ ಮನೋಭಾವನೆಗೆ ತಕ್ಕಂಗೆ ಚಿತ್ರಗಳನ್ನ ರಚಿಸ್ತಾ ಇದ್ರಿ. ಇಲ್ಲಿ ಮಾಟಗಾತಿ ಅನ್ನುವಂಥದ್ದು ಬರ್ತಾ ಇತ್ತು ಅವಾಗ. ಮಾಟಗಾತಿ ಚಿತ್ರ ಬರ್ಕೊಡುವಂಥದ್ದು ಬರದೆ ಮತ್ತೆ ಅವತ್ತೊಂದು ಸಿದ್ದೆ. ಇವತ್ತು ಹೋಗ್ತೀನಿ ಅಂದ್ರೆ ಬಿಡಲಿಲ್ಲ ಅವನು. ಇಲ್ಲ ನಾಳೆ ಸ್ವಲ್ಪ ದುಡ್ಡು ಕೊಡ್ತೀನಿ, ನಾಳೆ ತೊಗೊಂಡು ಹೋಗು, ನೀನು ಚಿತ್ರ ಬರೀ ಅಂತ ಮತ್ತೊಂದಿಷ್ಟು ಚಿತ್ರ ಬರ್ಕೊಟ್ಟೆ. ಪ್ರಾಣ ಹೋಗುವಷ್ಟು ಕಡಿಮೆ ಸಮಯವಿದೆ, ತಕ್ಷಣ ನನ್ನನ್ನು ಭೇಟಿ ಆಗುವಂಥ